Students, in today's class, consider about the theorem, that is, if u1 and u2 are harmonic function in a region omega, then you have to prove that integration over gamma u1 into star du2. This is the meaning of, that is, star du2 means in terms of star du represents that it's a differential of harmonic conjugate of u. Okay, clearly star du2 is nothing but it is a differential of harmonic conjugate. Clear? Harmonic function odidira and then harmonic conjugate saha last class alli odidira. So see now, if u1 and u2 are harmonic functions in a region omega, okay, then you have to prove that integration over gamma u1 into star du2 minus u2 into star du1, which is equal to 0 for any cycle gamma. Clear? For any cycle gamma which is homologous to 0 in omega. You already beware of each and every factors here. That is what is the meaning of harmonic function, harmonic conjugate, differential of harmonic conjugate, and you know the meaning of cycle, everything. And also here they are defining which is homologous to 0 in omega. So what is the meaning of homologous to 0 means? You have already studied this one, that is a cycle gamma, clear, in omega. So illenu nimige omega ಅನ್ನೋದು ಒಂದು ಕನ್ಸಿಡರೇಷನ್ ತಗೊಂತಿದ್ದೀರಾ ಅಂತಂದ್ರೆ ಇಲ್ಲಿ ಕಾಂಪ್ಲೆಕ್ಸ್ ಪ್ಲೇನ್ ಆಗಿತ್ತು. ಕ್ಲಿಯರ್? ಎ ಸೈಕಲ್ ಗಾಮಾ ಇನ್ ಒಮೆಗಾ ಈಸ್ ಸೆಡ್ ಟು ಬಿ ಹೋಮೋಲಾಗಸ್ ಟು 0 ಇನ್ ಒಮೆಗಾ. ಇಲ್ಲೊಂದು ಸೈಕಲ್ ಇದೆ ಗಾಮಾ ಅಂತ ಹೇಳ್ಬಿಟ್ಟು, ಅದು ರೆಪ್ರೆಸೆಂಟ್ ಆಗ್ತಿರೋದು ಇಲ್ಲಿ ಇನ್ ದ ರೀಜನ್ ಒಮೆಗಾ ಆಫ್ ಅ ಕಾಂಪ್ಲೆಕ್ಸ್ ಪ್ಲೇನ್ ಸಿ. ದೆನ್ ಇಫ್ ಈಟಾ ಆಫ್, ದಟ್ ಈಸ್ ವೈಂಡಿಂಗ್ ನಂಬರ್ ಅಂತ ಚೂಸ್ ಮಾಡ್ತಿದ್ರಿ ಅಲ್ವಾ, ಈಟಾ ಆಫ್ ಗಾಮಾ ಅಟ್ ಎ ಪಾಯಿಂಟ್ ಎ ಮಸ್ಟ್ ಬಿ ಈಕ್ವಲ್ ಟು ವಾಟ್? 0 ಫಾರ್ ಆಲ್ ದ ಪಾಯಿಂಟ್ ಎ ಬಿಲಾಂಗ್ಸ್ ಟು ಕಾಂಪ್ಲಿಮೆಂಟ್ ಆಫ್ ಒಮೆಗಾ. ದಟ್ ಈಸ್ ದ ಕಾಂಪ್ಲಿಮೆಂಟ್ ಆಫ್ ಒಮೆಗಾದಲ್ಲಿ ಆ ಪಾಯಿಂಟ್ ಎಕ್ಸಿಸ್ಟ್ ಆಗ್ತಿದೆ ಅಂತಿದ್ದಾರೆ. ಅಂಡ್ ಆಲ್ಸೋ ಯು ನೋ ದಟ್ ಗಾಮಾ ಈಸ್ ಕಾಂಗ್ರುಯೆಂಟ್ ಟು 0 mod m. ದಿಸ್ ಇಸ್ ವಾಟ್ ದ ಮೀನಿಂಗ್ ಆಫ್ homologous to 0. So now they are saying here, if u1 and u2 are harmonic functions in that region omega, that is this region, and then you have to prove this condition for any cycle gamma which is what? ಈ gamma ಅನ್ನೋದು ಏನಾಗ್ತಿದೆ ನಿಮಗೆ for a cycle gamma which is homologous to 0 in omega. Clear? This is what the theorem statement states. Now see the proof. If u is a harmonic function in the region, that is, ನೋಡಿ ಇಲ್ಲಿ ಒಮೆಗಾ ಅನ್ನೋ ರೀಜನ್ ಅನ್ನ ಚೂಸ್ ಮಾಡ್ತಿದ್ದೀರಾ ಅಂದ್ರೆ ಅಲ್ಲಿ ನಿಮಗೆ ಕನ್ಸಿಡರೇಷನ್ ತಗೊಂತಿರೋದು ಯಾವುದು? ಇಫ್ ಯು ಈಸ್ ಹಾರ್ಮೋನಿಕ್ ಫಂಕ್ಷನ್, ಯು ಆಲ್ರೆಡಿ ನೋನ್ ಅಬೌಟ್ ಹಾರ್ಮೋನಿಕ್ ಫಂಕ್ಷನ್, ದೆನ್ ದ ಫಂಕ್ಷನ್ ಇಸ್ ಡಿಫೈನ್ಡ್ ಬೈ, ನೆನ್ನೆ ಹಾರ್ಮೋನಿಕ್ ಅಂದ್ರೆ ಏನಾಗಿರ್ಬೇಕು ಅಂತ ಹೇಳ್ತಿದ್ದೆ, ಎಫ್ ಆಫ್ ಝೆಡ್ ಅನ್ನೋದು ಒಂದು ಅನಾಲಿಟಿಕ್ ಫಂಕ್ಷನ್ ಆಗಿರಬೇಕು, ಅಂಡ್ ದೆನ್ ವಿಚ್ ಕ್ಯಾನ್ ಬಿ ಟ್ರೀಟೆಡ್ ಇನ್ ಎ ಕೌಶಿ-ರೀಮನ್ ಈಕ್ವೇಷನ್ ಫಾರ್ಮ್. ಸೊ ದಟ್ ಸಿನ್ಸ್ ಹಿಯರ್ ಯು ಇಸ್ ಎ ಹಾರ್ಮೋನಿಕ್ ಫಂಕ್ಷನ್ ಇನ್ ಎ ರೀಜನ್ ಒಮೆಗಾ, ದೆನ್ ದ ಫಂಕ್ಷನ್ ಇಸ್ ಡಿಫೈನ್ಡ್ ಬೈ ವಾಟ್? ಎಫ್ ಆಫ್ ಝೆಡ್ ವಿಚ್ ಇಸ್ ಈಕ್ವಲ್ ಟು ಯು ಪ್ಲಸ್ ಐ ವಿ ಕಾಲ್ ಮಾಡಿದ್ದೆ. ನಾನು ಪಾರ್ಷಿಯಲ್ ಡಿರೈವೇಟಿವ್ ಚೂಸ್ ಮಾಡಿಬಿಟ್ಟು ಕೌಶಿ-ರೀಮನ್ ಈಕ್ವೇಷನ್ ಇಂದ ರೀಪ್ಲೇಸ್ ಮಾಡಿದ್ದೀನಿ. ಸೊ ದಟ್ ಏನಾಗ್ತಿದೆ ಇಲ್ಲಿ? ಡೆಲ್ ಯು ಬೈ ಡೆಲ್ ಎಕ್ಸ್ ಮೈನಸ್ ಐ ಇಂಟು ಡೆಲ್ ಯು ಬೈ ಡೆಲ್ ವೈ. ಸೊ ದಟ್ ಈ ಮೈನಸ್ ಡೆಲ್ ಯು ಬೈ ಡೆಲ್ ವೈ ನಾನು ಸಿ ಆರ್ ಈಕ್ವೇಷನ್ ಇಂದ ರೀಪ್ಲೇಸ್ಮೆಂಟ್ ತಗೊಂಡಿದ್ದೀನಿ. ಸೊ ಕಾಲ್ ದಟ್ ಆಸ್ ಈಕ್ವೇಷನ್ ನಂಬರ್ 1. ದೆನ್ ಸಿನ್ಸ್ ಇಟ್ ಈಸ್ ಎನ್ ಹಾರ್ಮೋನಿಕ್ ಫಂಕ್ಷನ್ ಚೂಸ್ ಮಾಡಿರೋದ್ರಿಂದ ವಾಟ್ ಯು ಕ್ಯಾನ್ ಸೇ ದಟ್ ವಿಚ್ ಈಸ್ ಅನಾಲಿಟಿಕ್ ಇನ್ ಒಮೆಗಾ. ಕ್ಲಿಯರ್? ಈ ಫಂಕ್ಷನ್ ಎಫ್ ಆಫ್ ಝೆಡ್ ಅನ್ನೋದು ಅನಾಲಿಟಿಕ್ ಇನ್ ಒಮೆಗಾ ಅಂತ ಕನ್ಸಿಡರೇಷನ್ ತಗೊಂತಿದ್ದೀನಿ. ಅಂಡ್ ಆಲ್ಸೋ ದೇ ಆರ್ ಸೇಯಿಂಗ್ ಹಿಯರ್, ದಟ್ ಈಸ್ ಸಿನ್ಸ್ ಯು ವಿಚ್ ಇಸ್ ಈಕ್ವಲ್ ಟು, ನಾನು ಏನನ್ನ ಅಸಂಪ್ಷನ್ ತಗೊಂತಿದ್ದೀನಿ ನೋಡಿ, ಕ್ಯಾಪಿಟಲ್ ಯು ಅಂಡ್ ದೆನ್ ಕ್ಯಾಪಿಟಲ್ ವಿ. ಹಿಯರ್ ಯು ವಿಚ್ ಇಸ್ ಈಕ್ವಲ್ ಟು ಡೆಲ್ ಯು ಬೈ ಡೆಲ್ ಎಕ್ಸ್ ಅಂಡ್ ವಿ ವಿಚ್ ಇಸ್ ಈಕ್ವಲ್ ಟು ಮೈನಸ್ ಡೆಲ್ ಯು ಬೈ ಡೆಲ್ ವೈ. ಸೊ ದಟ್ ಎಫ್ ಆಫ್ ಝೆಡ್ ಏನಾಗ್ತಿದೆ? ಕ್ಯಾಪಿಟಲ್ ಯು ಪ್ಲಸ್ ಐ ಇಂಟು ಕ್ಯಾಪಿಟಲ್ ವಿ ಆಗಿ ಆಕ್ಟ್ ಮಾಡ್ತಾ ಇದೆ. Clear? U plus I into V, where U is nothing but del U by del X and V is equal to minus del U by del Y. Then consider the partial differentiation, that is with respect to X as well as with respect to Y. So that del U by del X is nothing but del square U by del X square and del V by del Y which is equal to minus del square U by del Y square, and choose here del U by del Y so that the value becomes del square U by del X del Y. Now see here, that is del U by del Y which is equal to del square U by del X del Y, which also takes the value of minus del V by del X. Therefore now consider from equation 1. According to equation 1 it is follows that
ಸಿ ಹಿಯರ್ ಈಕ್ವೇಶನ್ 1 ಏನು ಹೇಳ್ತಾ ಇದೆ ನಿಮಗೆ, ಎಫ್ ಆಫ್ ಝೆಡ್ ವಿಚ್ ಇಸ್ ಈಕ್ವಲ್ ಟು ಡೆಲ್ ಯು ಬೈ ಡೆಲ್ ಎಕ್ಸ್ ಮೈನಸ್ ಐ ಟೈಮ್ಸ್ ಡೆಲ್ ಯು ಬೈ ಡೆಲ್ ವೈ ಇಂದ ಚೂಸ್ ಮಾಡ್ತಾ ಇದ್ದಾರೆ. ಸೊ ನಾನೇನು ಕನ್ಸಿಡರೇಷನ್ ತೊಗೊಂತಿದ್ದೀನಿ ನೆಕ್ಸ್ಟು, ಎಫ್ ಆಫ್ ಝೆಡ್ ಇಂಟು ಡಿ ಝೆಡ್, ಸೊ ದಟ್ ಯುವರ್ ವ್ಯಾಲ್ಯೂ ಬಿಕಮ್ಸ್ ಎಫ್ ಆಫ್ ಝೆಡ್ ಇಂಟು ಡಿ ಝೆಡ್ ವಿಚ್ ಇಸ್ ಈಕ್ವಲ್ ಟು the factors is as it is, that is ux minus I into del u by del y into dz is nothing but dx plus I into dy. Clear? Now multiply the factors, therefore the whole equation reduced to in this form, del u by del x into dx plus I times del u by del x into dy minus I times del u by del y into dx. I square means minus 1, minus of minus 1 becomes plus, therefore positive value of del u by del y into dy. Now group the real part one side and then imaginary part another side and call that as by equation number 2. Clear? After grouping these factors, here we observed that the real part of equation 2 is the total derivative of u, isn't it? See here, now the real part becomes this one. You are going to consider that factor by du according to the total derivative of with respect to u, so that du can be replaced by what? Del u by del x into dx plus del u by del y into dy. Clear? Now if v is a harmonic conjugate of u, ಕ್ಲಿಯರ್ ನೋಡಿ, ಇಲ್ಲಿ ನಾನು ಕ್ಯಾಪಿಟಲ್ ಯು ಮತ್ತೆ ಕ್ಯಾಪಿಟಲ್ ವಿ ಚೂಸ್ ಮಾಡ್ತಾ ಇದ್ದೀನಿ. ಇದಿಷ್ಟು ಪಾರ್ಟ್ ಆಗಿದೆ, ಕನ್ಸಿಡರೇಷನ್ ತಗೊಂಡಿದ್ದೀರಾ ಅಷ್ಟೇ. ಸೊ ನಾವು ಸಿ ಹಿಯರ್ ದೇ ಆರ್ ಸೇಯಿಂಗ್ ಹಿಯರ್, ನಾವು this is nothing but f of z which is equal to capital U plus I into capital V, U and V. So that U ಅನ್ನೋದು ಹಾರ್ಮೋನಿಕ್ ಫಂಕ್ಷನ್ ಆಗಿ ಆಕ್ಟ್ ಮಾಡ್ತಾ ಇದೆ ಅಂದ್ರೆ ನೋಡಿ, ನಾನು ಈ ಯು ನ ಇಲ್ಲಿಗೆ ರೆಪ್ರೆಸೆಂಟೇಷನ್ ಚೂಸ್ ಮಾಡ್ತಿದ್ದೀನಿ. ಇನ್ ದ ಸಿಮಿಲರ್ ವೇ ಟೋಟಲ್ ಫಂಕ್ಷನ್ ಎಫ್ ಆಫ್ ಝೆಡ್ ಆಗಿರೋದ್ರಿಂದ ಈ ಕ್ಯಾಪಿಟಲ್ ಯು ಅನ್ನೋದು ಸಹ ಏನಾಗ್ತಾ ಇದೆ ನಿಮಗೆ ಹಾರ್ಮೋನಿಕ್ ಫಂಕ್ಷನ್ ಆಗ್ತಿದೆ ಅಂದ್ರೆ ವಿ ಮಸ್ಟ್ ಬಿ ಅನ್ ಹಾರ್ಮೋನಿಕ್ ಕಾಂಜುಗೇಟ್ ಆಫ್ ದಿಸ್ ಯು. ಸೊ ದಟ್ ನಾವು ಚೂಸ್ ಹಿಯರ್, if V is an harmonic conjugate of u, then the imaginary part of equation 2 is written as, imaginary part of equation 2 is this one, so that equation 2 becomes, that is imaginary part which is equal to minus del u by del y into dx plus del u by del x into dy. Let me take that whole factor by total derivative in terms of dv, because according to Cauchy-Riemann equation you can replace this factor in terms of this one, that is del v by del x is nothing but minus del u by del y with respect to dx plus del v by del y into dy. I will call this function by total derivative dv.